ಒಂದು ಸಣ್ಣ ಹಳ್ಳಿಯಲ್ಲಿ ರಮೇಶ್ ಎಂಬ ಹುಡುಗನಿದ್ದ. ಅವನು ಬಡವನಾದರೂ ಹೃದಯ ತುಂಬಾ ಒಳ್ಳೆಯದು. ಯಾರಿಗಾದರೂ ಸಹಾಯ ಮಾಡಬೇಕೆಂದರೆ ಅವನು ಯಾವತ್ತೂ ಹಿಂದೇಟು ಹಾಕುತ್ತಿರಲಿಲ್ಲ. ಒಂದು ದಿನ ಶಾಲೆಗೆ ಹೋಗುವಾಗ ರಮೇಶ್ ರಸ್ತೆಯ ಬದಿಯಲ್ಲಿ ಒಂದು ವೃದ್ಧೆ ಅಜ್ಜಿಯನ್ನು ನೋಡಿದ. ಅಜ್ಜಿ ತುಂಬಾ ಕಷ್ಟಪಟ್ಟು ನಡೆಯುತ್ತಿದ್ದರು. ರಮೇಶ್ ತಕ್ಷಣ ಓಡಿಹೋಗಿ ಕೇಳಿದನು, ಅಜ್ಜಿ, ನಿಮಗೆ ಸಹಾಯ ಬೇಕಾ? ಅಜ್ಜಿ ಹಾಸುಹೊಕ್ಕು ನಗುತ್ತಾ, ಹೌದು ಮಗ, ದಯವಿಟ್ಟು ನನ್ನನ್ನು ರಸ್ತೆ ದಾಟಿಸಿ ಎಂದರು. ರಮೇಶ್ ತನ್ನ ಶಾಲೆಗೆ ತಡವಾಗುತ್ತಿದ್ದರೂ ಅಜ್ಜಿಯನ್ನು ಸುರಕ್ಷಿತವಾಗಿ ರಸ್ತೆ ದಾಟಿಸಿ ಸಹಾಯ ಮಾಡಿದನು. ಮುಂದಿನ ದಿನ ಶಾಲೆಯಲ್ಲೇ ಮುಖ್ಯ ಶಿಕ್ಷಕರು ಒಂದು ಘೋಷಣೆ ಮಾಡಿದರು. ನಿನ್ನೆ ಒಬ್ಬ ವಿದ್ಯಾರ್ಥಿ ವೃದ್ಧರಿಗೆ ಸಹಾಯ ಮಾಡಿದನು, ಅವನಿಗೆ ವಿಶೇಷ ಬಹುಮಾನ ಕೊಡಲಾಗುತ್ತದೆ. ಎಲ್ಲರೂ ಕುತೂಹಲದಿಂದ ನೋಡುತ್ತಿದ್ದರು. ಶಿಕ್ಷಕರು ರಮೇಶ್ ಹೆಸರನ್ನು ಹೇಳಿದಾಗ ಅವನು ಆಶ್ಚರ್ಯಪಟ್ಟು ಸಂತೋಷಪಟ್ಟನು. ಅಜ್ಜಿ ಅಲ್ಲಿಯೇ ಇದ್ದರು. ಅವರು ಶಾಲೆಯ ಟ್ರಸ್ಟಿಯಾಗಿದ್ದರು. ಈ ಹುಡುಗನ ಒಳ್ಳೆಯತನವೇ ಅವನ ದೊಡ್ಡ ಸಂಪತ್ತು ಎಂದು ಹೇಳಿದರು. ರಮೇಶ್ಗೆ ಬಹುಮಾನ ಮಾತ್ರವಲ್ಲ, ಎಲ್ಲರ ಗೌರವವೂ ದೊರಕಿತು. ನೀತಿ: ಸಣ್ಣ ಸಹಾಯವು ದೊಡ್ಡ ಫಲ ಕೊಡುತ್ತದೆ.